ಕೇಳಾಗಿದ್ರು ಕೇಳಿ. ಯಾವುದು ನಮ್ಮ ಪೊಲೀಸ್ನವ್ರ ಕಲಿ ಮಾಡಿಸ್ತಾ ಇದ್ದೀವಿ. ನಮಗೆ ಪೊಲೀಸ್ನವ್ರ ಬಗ್ಗೆ, ನಮ್ಮ ಪೊಲೀಸ್ನವ್ರ ಬಗ್ಗೆ ಸಂಪೂರ್ಣ ನಂಬಿಕೆ ಇದೆ, ವಿಶ್ವಾಸ ಇದೆ. ಅವರು ಕೂಡ ದಕ್ಷರಾಗಿದ್ದಾರೆ ನಮ್ಮ ಪೊಲೀಸ್ನವರು. ಅದರಿಂದ ಅವರು ಕೇಳ್ತಕ್ಕಂಥ ಡಿಮ್ಯಾಂಡ್ ಇದೆಯಲ್ಲ, ಅದು ಒಂದು ಕಾಲದಲ್ಲಿ ಏನು ಹೇಳಿದ್ರು ಗೊತ್ತಾ ನಿಮಗೆ? ಬಿಜೆಪಿಯವರು ಕರಪ್ಷನ್ ಬ್ಯೂರೋ ಆಫ್ ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನಂಬರ್ 1. ನಂಬರ್ 2, 83ರಿಂದ ಅಲ್ಲ 2008ರಿಂದ ಯಾವತ್ತಾರು ಒಂದು ನಾವು ಎಷ್ಟು ಸಾರಿ ಕೇಳಿದೀವಿ ಸಿಬಿಐ ಕೊಡಿ ಅಂತ. ಒಂದಾರು ಕೊಟ್ಟಿದಾರ? ಮತ್ತೆ ಅವ್ರಿಗೆ ಯಾವ ನೈತಿಕತೆ ಇದೆ? ಸಿಬಿಐ ಕೊಡಿ, ಸಿಬಿಐ ಕೊಡಿ. ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ ಅವ್ರಿಗೆ. ನನಗೆ ಸಿಬಿಐ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ಸಿಬಿಐ ಕೊಡೋ ಅಂತ ಕೇಸ್ಗಳು ಕೊಡೋಣ. ನಾನು ಹಿಂದೆ ಮಿನಿಸ್ಟರ್ ಇರುವಾಗ, ಚೀಫ್ ಮಿನಿಸ್ಟರ್ ಇರುವಾಗ 7 ಕೇಸ್ಗಳು ಕೊಟ್ಟಿದ್ದೆ. ಯಾವುದು ಕನ್ವಿಕ್ಷನ್ ಆಗಲಿಲ್ಲ. ಹಾಗಂತೇಳಿ ಸಿಬಿಐ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ನನಗೆ ಸಿಬಿಐ ಮೇಲೆ ನಂಬಿಕೆ ಇದೆ. ಅದು ಒಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ. SIT is also investigating agency. ಪೊಲೀಸ್ನವ್ರ ಮಾಡಿಸ್ತೀವಿ. ಆಡಿಯೋ ಆಚೆ ಬಂತು ಅಂತಾನೆ ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಿದ್ರು. ಸರ್ಕಾರ ಸಿಕ್ಕಾಕಿಕೊಂಡಿದೆ ಅಂತ ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡ್ತಿದೆ. ಬಿಜೆಪಿ ಏನು ಆರೋಪ ಮಾಡ್ತಿದ್ದಾವೆ? ಸುಳ್ಳು ಆರೋಪ ಮಾಡೋದೇ. ಅವ್ರನ್ನ ಅರೆಸ್ಟ್ ಮಾಡೋದೇ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಾವು ವಿ ಆರ್ ನಾಟ್ ಇಂಟರ್ಫಿಯರಿಂಗ್ ಇನ್ ದಿ ಇನ್ವೆಸ್ಟಿಗೇಷನ್ ಆಫ್ ದಿ ಪೊಲೀಸ್. ಗೊತ್ತಾಯ್ತಾ? ಪೊಲೀಸಿನವರಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿರ್ತೀವಿ. ಅವರು ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥದ್ದು ಪೊಲೀಸ್ನವ್ರ ಜವಾಬ್ದಾರಿ. ಪ್ರಹ್ಲಾದ್ ಜೋಶಿ ಅವರು ಸರ್ ಗವರ್ನಮೆಂಟ್ ಬಿಚೆಂಟ್ ಮಾಡ್ತಿದೆ, ಬೇಕು ಅಂತ ಇಂಟೆನ್ಷನಲಿ ಅವ್ರನ್ನ ಅರೆಸ್ಟ್ ಮಾಡೋದು, ಬಿಜೆಪಿ ಕಾರ್ಯಕರ್ತರನ್ನ ಹಿಂಸೆ ಕೊಡೋದು ಇದನ್ನು ಮಾಡ್ತಾ ಇದೆ ಅಂತ ಅಲಿಗೇಷನ್. ಪ್ರಹ್ಲಾದ್ ಜೋಶಿ ಮಿನಿಸ್ಟರ್ ಆಗಿರೋದು ಜವಾಬ್ದಾರಿಯಿಂದ ಮಾತ್ರ ಕಲಿಬೇಕು. ಮಿನಿಸ್ಟ್ರು ಅವರು ಕೇಂದ್ರದಲ್ಲಿ. ಈಗ ಪರೇಶ್ ಮೆಸ್ತಾ ಕೇಸ್ನಲ್ಲಿ ಎಷ್ಟು ಗಲಾಟೆ ಕೊಟ್ಟುವಲ್ಲ, ಏನಾಯ್ತು? ಏನ್ರಿ ಆಯ್ತು? ಏನು ಖುಲಾಸೆ ಆಯ್ತು? ಸಿಬಿಐ ಕೊಡ್ಬೇಕು, ಸಿಬಿಐ ಕೊಡ್ಬೇಕು. ಕಾಂಗ್ರೆಸ್ನವ್ರು ಇದಕ್ಕೆ ರೆಸ್ಪಾನ್ಸಿಬಲ್ ಅಂತ ಹೇಳ್ತಿದ್ರಲ್ಲ, ಏನಾಯ್ತು? ನನಗೆ ಸಿಬಿಐ ಕೊಡ್ಬೇಕು. ಸುಳ್ಳು ಹೇಳೋದ್ರೆ ನಿಸೀಮರು ಬಿಜೆಪಿಯವರು ಬರೀ ಸುಳ್ಳು ಹೇಳೋದು. ಇದು ಸರಿಯಾದ ರೀತಿಯಲ್ಲಿ ಈಗ ತನಿಖೆ ನಡೆಸ್ತಾ ಇದೆ. ದಾರಿ ತಪ್ಪಿಸೋಕ್ಕೋಸ್ಕರ ಜನರಲ್ಲಿ ಗೊಂದಲ ನಿರ್ಮಾಣ ಮಾಡಿ ಉದ್ದೇಶಪೂರ್ವಕವಾಗಿ ಇಂಥ ಹೇಳಿಕೆಗಳನ್ನ ಕೊಡ್ತಾರೆ. ಪ್ರೈಮ್ ಮಿನಿಸ್ಟರ್ ಅವ್ರನ್ನ ರಾಹುಲ್ ಗಾಂಧಿ ಅವರು ಓಪನ್ ಡಿಬೇಟಿಗೆ ಬಂದಿದ್ದಾರೆ. ಇಲ್ಲಿವರೆಗೂ ಯಾವುದೇ ರೆಸ್ಪಾನ್ಸ್ ಕೊಟ್ಟಿಲ್ಲ. ಆದರೆ ಬಿಜೆಪಿ ನಾಯಕರು ಏನು ಹೇಳ್ತೀವಿ ನಾನು ಅನೇಕ ಸಾರಿ ಕರೆದಿದ್ದೀನಿ, ಬರಲಿಲ್ಲಲ್ಲ. ಯಾಕಂತಂದ್ರೆ ನಮಗೆ ಧೈರ್ಯ ಇದೆ, ಆತ್ಮಸ್ಥೈರ್ಯ ಇದೆ. ಯಾಕಂದ್ರೆ ನಾವು ಸತ್ಯ ಹೇಳ್ತೀವಿ. ಅವ್ರು ಸುಳ್ಳು ಹೇಳ್ತಾರಲ್ಲ, ಅವ್ರಿಗೆ ಆತ್ಮಸ್ಥೈರ್ಯ ಇಲ್ಲ, ಧೈರ್ಯ ಇಲ್ಲ.